ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಈಗ ತಾನೇ ಎದ್ದಿದ್ದೀನಿ, ಬೆಳಕಾಗಿದೆ, ತುಂಬ ಟಯರ್ಡ್ ಆಗಿತ್ತು, ಮಲಗಿಬಿಟ್ಟಿದ್ದೆ. ಸೊ ಇವಾಗ ಪ್ಯಾಕಿಂಗ್ ನಡೀತಿದೆ. ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಹಾಗೆ ನನ್ನ ಇಬ್ಬರು ವೀವರ್ಸ್ಗೆ ಗಿಫ್ಟ್ಸ್ಗಳು ಕೂಡ ರೆಡಿ ಆಗಿದೆ, ತೋರಿಸ್ತೀನಿ ಬನ್ನಿ. ಏನೆಲ್ಲ ಗಿಫ್ಟ್ ಹೋಗ್ತಿದೆ ಅಂತ ತೋರಿಸ್ತೀನಿ. ಇದು ವಿಟಮಿನ್ ಸಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಬೇಸ್ಡ್ ಸಿರಮ್ ಇದೆ. ಆನಂತರ ಸ್ಟೇಕ್ ವಿಕ್ಕಿ ಅವ್ರದ್ದು ನೇಲ್ ಪಾಲಿಶ್ ಇದೆ. ರೂಪ್ ಮಂತ್ರ ಅವ್ರದ್ದು ಅಲೋವೆರಾ ಫೇರ್ನೆಸ್ ಫೇಸ್ ವಾಶ್ ಇದೆ. ಆನಂತರ NY ಬೇದು ಲಿಕ್ವಿಡ್ ಲಿಪ್ಸ್ಟಿಕ್ ಇದೆ. ಆಮ್ಸ್ಟರ್ಡ್ಯಾಮ್ ಅವ್ರದ್ದು ಕೂಡ ಇದು ಕೂಡ ಲಿಪ್ಸ್ಟಿಕ್ ಇದೆ. ಆಲ್ಪ್ಸ್ ಗುಡ್ನೆಸ್ದು ಸ್ಯಾಂಡಲ್ವುಡ್ ಪೌಡರ್ ಇದೆ. ಆಲ್ಪ್ಸ್ ಗುಡ್ನೆಸ್ದು ಅಂಬಾ ಹಲ್ದಿ ಇದೆ. ಲ್ಯಾಕ್ಮಿದಿದೆ. ಮತ್ತು ಸುಮಾರು ಬೇರೆ ಬೇರೆ ಪ್ರಾಡಕ್ಟ್ಸ್ಗಳಿದ್ದಾವೆ. ಹುಡಾ ಬ್ಯೂಟಿ ಇದೆ. ಲ್ಯಾಕ್ಮಿ ಅಬ್ಸಲ್ಯೂಟ್ ಐಲೈನರ್ ಇದೆ. ಆನಂತರ ಲ್ಯಾಕ್ಮಿ ಅಬ್ಸಲ್ಯೂಟ್ ಪರ್ಫೆಕ್ಟ್ ಕಾಂಪ್ಯಾಕ್ಟ್ ಇದೆ. ಒಂದು ಏನದು ಬ್ಯೂಟಿ ಬ್ಲೆಂಡರ್ ಇದೆ. ಅದಲ್ಲದೆ ಲ್ಯಾಕ್ಮಿ ನೋಡ್ತಿದ್ದೀರಲ್ಲ, ಇದಿಷ್ಟು ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. purple.com ಅಲ್ಲಿ ಕ್ರಿಸ್ಮಸ್ ಸೇಲ್ ನಡೀತಿದೆ. 50% ಆಫರ್ ಪ್ಲಸ್ 10% ಎಕ್ಸ್ಟ್ರಾ. GET 100 ಅಂತ ಟೈಪ್ ಮಾಡಿ ನಿಮಗೆ 10% ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಇರುತ್ತೆ. ಯಾರಾದರೂ 3 ಅದೃಷ್ಟಶಾಲಿಗಳಿಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M21 ವರ್ತ್ ₹16,000 ಮೊಬೈಲ್ ಪಡ್ಕೋಬೋದು. ಸ್ನೇಹಿತರೆ, ಇದಿಷ್ಟು ನಾನು ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಬನ್ನಿ, ಹಾಗೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಏನ್ ಗೊತ್ತಾ, ಇಲ್ಲಿಂದ ಅಷ್ಟು ದೂರ ಬರ್ತಾರಲ್ವಾ, ಬಂದ್ರೆ ಪಾಪ ಅವ್ರಿಗೂ ಹಂಗೆ ಬೇಜಾರು ಮಾಡ್ಕೊಂಡು ಹೋಗ್ಬಾರ್ದು. ಅಟ್ ದ ಸೇಮ್ ಟೈಮ್ ನಾವು ಏನಾದ್ರು ಅವ್ರು ಕೊಟ್ಟಂಗೆ ಖುಷಿ ಇರಬೇಕು. ಸೊ ಅದು ಮೋಸ್ಟ್ ಇಂಪಾರ್ಟೆಂಟು. ಸೊ ಇಲ್ಲಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಲ್ಲಿ ಇಟ್ಟಿದ್ದೀನಿ. ಸೊ ಏನೆಲ್ಲ ತೆಗೆದುಕೊಂಡು ಹೋಗ್ಬೇಕು, ಏನೆಲ್ಲ ತಗೊಂಡು ಹೋಗ್ಬೇಕು ಅದನ್ನೆಲ್ಲ ಇಲ್ಲಿ ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ. ಇವನ್ ಕ್ಯಾಮ್ರಾ ಸ್ಟ್ಯಾಂಡು ಎಲ್ಲವೂ ಕೂಡ ಇಲ್ಲೇ ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ. ಬೇಕು ನಿಂಗೆ? ನಂಗ 4 ಆಯ್ತಮ್ಮ, 10 ಮಾಡ್ತೀನಿ. ದಬಾ. ಎಸ್ ಸ್ನೇಹಿತರೆ, ಈಗ ರೆಡಿ ಆಗೋ ಮೊದಲು ಸ್ವಲ್ಪ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಚಪಾತಿ ಮಾಡ್ತಾ ಇದ್ದೀನಿ. ಫಿಶ್ ಚಾಪ್ಸ್ ಇದೆ, ಸಕ್ಕತ್ತಾಗಿದೆ ಫಿಶ್ ಚಾಪ್ಸು. ಆನಂತರ ನೈಟ್ ಫಿಶ್ ಕಬಾಬ್ ಕೂಡ ಮಾಡಿದ್ದೆ. ಬಾಚಿನ ಇಲ್ಲಿ ಒಳಗಡೆ ಆ ರೆಸಿಪಿ ಏನಾದರೂ ಬೇಕು ಅಂದರೆ ಅನು ಸ್ವಯಂ ಕಲಿಕೆ ಯೂಟ್ಯೂಬ್ ಚಾನಲ್ ಅನ್ನ ನೋಡಿ. ಸೊ ನಿಮ್ಮ ಏನು ಮಾಡ್ತಿದ್ದೀರಾ? ಫ್ರೂಟ್ ಕಟ್ ಮಾಡ್ತಾ ಇದ್ದೀನಿ. ಫ್ರೂಟ್ ಬೂದ್ಗುಂಬಳಕಾಯಿನ ಕಟ್ ಮಾಡ್ತಿದ್ದಾರೆ. ಸೊ ನಿಮ್ಮ ಒಂದು ಪಾಲಿಥೀನ್ ಕವರಲ್ಲಿ ಹಾಕಿಟ್ಟಿದ್ರು, ಕೆಡಬಾರ್ದು ಅಂತ ಹೇಳಿ. ಸೊ ಈಗ ನೋಡಿ, ಬೂದ್ಗುಂಬಳಕಾಯಿನೆಲ್ಲ ಕಟ್ ಮಾಡ್ಕೊಳ್ತಾರೆ ಈ ರೀತಿ. ಆನಂತರ ಇದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಬಿಟ್ಟು ಇದನ್ನ ಜ್ಯೂಸ್ ಮಾಡಿ ಕೊಡ್ತಾರೆ. ನಾನು ಕುಡಿತೀನಿ. ಸೊ ಅದ್ರವಾಗ ಬಾಡಿನಲ್ಲಿರುವಂಥ ಟಾಕ್ಸಿನ್ ಈಚೆ ಹೋಗುತ್ತೆ. ಸೊ ನಿಮ್ಮ ಮಿಸ್ಸಸ್ ಅವಾಗ ಹೆಲ್ತಿ ಆಗಿದ್ರು, ಇವಾಗ ಹೆಲ್ತಿ ಆಗಿದಾರ? ನಿಮ್ಮ ಅಭಿಪ್ರಾಯವೇನು? ಇವಾಗ ಹೆಲ್ತಿ ಆಗಿದ್ದಾರೆ. ಸರಿ ಆಯ್ತು, ಬಾಯ್. ಚಿನ್ನ, ನೀನ್ ಯಾವ ಚಪಾತಿ ಮಾಡ್ತಿದ್ಯಾ? ಟೈಮ್ ಇಲ್ಲ, ಎದೋಳು. ಸಾಕು ಬಿಡುಮ್ಮ, ಇನ್ನು ತೆಳ್ಳಗ್ ಮಾಡ್ಬಿಡ. ಪುಟಾಣಿ ಚಪಾತಿ ಸಚ್ಚಿತ್ತು. ಎಸ್ ಬನ್ನಿ. We will go to resort today. ನಂತರ ಸಚ್ಚಿತ್ ಅವ್ರ ಮ್ಯಾಮ್ ಜೊತೆ ಹೇಳ್ತಾ ಇದ್ದ, ನಾವು ರೆಸಾರ್ಟ್ಗೆ ಹೋಗ್ತೀವಿ ಇವತ್ತು ಅಂತ. ಕ್ಲಾಸಸನ್ನು ಮುಗಿಸ್ಕೊಂಡು ನಾವು ರೆಸಾರ್ಟ್ಗೆ ಅಂತ ಬಂದಿದ್ದು. ನಂತರ ಅವನಿಗೆ ಸ್ನಾನ ಮಾಡಿಸಿ ಎಲ್ಲ ರೆಡಿಯಾಗಿ ಲಗೇಜನ್ನು ಪ್ಯಾಕ್ ಮಾಡಿ ಕಾರ್ಗೆ ಎತ್ತಿಟ್ಕೊಳ್ತಿದ್ವಿ. ಸುನಿಮಾ ಎಲ್ಲ ಎತ್ತಿಡ್ತಾಯಿದ್ರು. ನಾನೆಲ್ಲ ತೊಗೊಂಡು ಬಂದು ಹಾಲಲ್ಲಿ ಅಸೆಂಬಲ್ ಮಾಡಿದ್ದೆ. ಆನಂತರ ಈಗ ಸ್ವಲ್ಪ ಲೈಟಾಗಿ ಮೇಕಪ್ ಮಾಡ್ಕೊಳ್ಳೋಣ ಅಂಥೇಳಿ ಕೂತ್ಕೊಂಡೆ. ಎಸ್, ಈಗ ರೆಡಿಯಾಗಿದ್ದೀನಿ. ಸೊ ಹೊರಟ್ಬಿಡೋಣ ಅಂಥೇಳಿ ಮಾಯಿಶ್ಚರೈಸಿಂಗ್ ಲೋಷನನ್ನು ಹಚ್ಕೊಳ್ತಾ ಇದ್ದೀನಿ. ಬಾಡಿ ಲೋಷನ್ ಎಲ್ಲ ಸ್ಟ್ರಾಬೆರಿ ಸ್ಕಿನ್ ಸಾಫ್ಟ್ ಇದೆ. ಆಲ್ರೆಡಿ ನೋಡ್ತಾ ಇರ್ಬೋದು, ಸುಮಾರು ಖಾಲಿಯಾಗಿದೆ. ಈಗ ಹೊರಟುಬಿಟ್ಟು ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ನಿಮಗೆ. ಹಾಗೆ ವ್ಲಾಗನ್ನು ಮಾಡ್ಕೊಂಡು ಹೋಗೋಣ ಅಂತ. ನೋಡಿ ಹೀರೋ ಬಂದನು ಕಥೆಯಲ್ಲಿ. ಡಾಕ್ಟರ್ ತರ ಕಾಣ್ತಿದ್ದೀರಾ? ಸೊ ಈಗ ಫಸ್ಟ್ ಸ್ವಲ್ಪ ಏನಾದ್ರೂ ಮುಖಕ್ಕೆ ಅಪ್ಲೈ ಮಾಡ್ಕೊಂಡು ಹೋಗೋಣ. ಹಂಗೆ ಹೋದ್ರೆ ಚೆನ್ನಾಗಿರಲ್ಲ. ಸ್ಟಿಕ್
ಸ್ಟಿಕ್ಕರನ್ನು ಇಟ್ಕೊಂಡಿದ್ದೀನಿ. ಸ್ವಲ್ಪ ಪ್ರೈಮರ್ ಫಟಾಫಟ್ ಅಂತ ಬೇಗ ಬೇಗ ಮಾಡ್ಕೊಂಡ್ಬಿಡ್ತೀನಿ, ಯಾಕಂದ್ರೆ ಈಗ ನಾನು ಅಲ್ಲಿಂದ ಹೋಗಿ ಮಮ್ಮಿ ಡ್ಯಾಡಿನೂ ಕರ್ಕೊಂಡು ಆನಂತರ ಮತ್ತೆ ಅಲ್ಲಿಂದ ಕನಕಪುರದ ಹತ್ರ ಇರೋ ಆಮೆಗುಂದಿ ರೆಸಾರ್ಟ್ ಬೇರೆ ಹೋಗ್ಬೇಕಲ್ಲ. ಈಗ ಆಯ್ತು. ನೆಕ್ಸ್ಟ್ ಏನ್ ಹಚ್ಚೋಣ, ಸ್ವಲ್ಪ ಲೈಟ್ ಆಗಿ ಅಪ್ಲೈ ಮಾಡ್ಕೊಡ್ತೀನಿ. ನನ್ನ ಆಲ್ ಟೈಮ್ ಫೇವರೇಟ್ ಅಪ್ಪ ಈ ಫೌಂಡೇಶನ್ಗಳು. ಮೆಬಿಲಿನ್ 128 ಒಂದು, ಆನಂತರ ಮೆಬಿಲಿನ್ ಸೂಪರ್ ಸ್ಟೇ 320 ಹನಿ. ಸಖತ್ ಅಂದ್ರೆ ಸಖತ್ತಾಗಿ ಕವರೇಜ್ ಕೊಡುತ್ತೆ. ನಿಮ್ಗೇನ್ ತುಂಬಾ ಫೌಂಡೇಶನ್ ಅಗತ್ಯತೆ ಇಲ್ಲ, ತುಂಬಾ ಲೈಟ್ ಆಗಿ ಅಪ್ಲೈ ಮಾಡ್ಕೊಳ್ಳಿ. ಕೋಳಿ ಮೊಟ್ಟೆ. ಏನಪ್ಪ ಆಫರ್ ಅಂತ ಅಂದರೆ, ಯಾವುದಾದ್ರೂ 4 ಪ್ರಾಡಕ್ಟನ್ನು ಖರೀದಿ ಮಾಡಿ 2 ಪ್ರಾಡಕ್ಟ್ಗೆ ನೀವು ಪೇ ಮಾಡಬೇಕಾಗತ್ತೆ. ಯಾವ ಬ್ರ್ಯಾಂಡ್ಸ್ ಅಂದರೆ ಮೆಬಿಲಿನು, ಮಿಲಾನಿ, ವಿಶ್ ಕೇರ್, ಮೇಕಪ್ ರೆವಲ್ಯೂಷನ್, ವೆಟ್ ಆ್ಯಂಡ್ ವೈಲ್ಡ್, ಪ್ಲಮ್, ಬ್ಲೂ ಹೆವನ್, ಕಲರ್ ಬಾರ್, ಫೇಸಸ್, ಕಾಯಾ, ಈ ರೀತಿ ಹಲವಾರು ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಇದೆ. ನೀವು ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಣೆ ಹತ್ರ ಇಲ್ಲೊಂದು ಪತ್ರ ಅವ್ರನ್ನೆಲ್ಲ ರೆಸಾರ್ಟ್ ಅಲ್ಲೆಲ್ಲ ಸಾಕು. ನಂತರ ಸ್ವಲ್ಪ ಲೈಟ್ ಇದೆ ಪೌಡ್ರನ್ನ ಹಚ್ಕೊಳ್ತೀನಿ. ಪೌಡರ್ ಹಚ್ಚೋದ್ರಿಂದ ನಿಮ್ಮ ಮೇಕಪ್ ಹಾಳಾಗೋದಿಲ್ಲ, ಮತ್ತೆ ನಿಮ್ಮ ಮುಖದಲ್ಲಿ ಎಕ್ಸೆಸ್ ಆಫ್ ಆಯಿಲ್ ಇತ್ತು ಅಂದ್ರೆ ಅದು ಸಪ್ರೆಸ್ ಮಾಡುತ್ತೆ, ಆಯ್ತಾ. ಸಾಕಲ್ಲ, ಸಿಂಪಲ್ ಆಗಿ. ನೆಕ್ಸ್ಟ್ ಫೇಸಸ್ಗೆ ನಡೋದು ಸ್ವಲ್ಪ ಕಾಜಲ್ ಅನ್ನು ಅಪ್ಲೈ ಮಾಡ್ಕೊಳ್ತೀನಿ. ಈಗ ಆಯ್ತು. ಪೋಸ್ ಮಾಡ್ಬಿಡು ಉಷಾ, ಆಫ್ ಮಾಡು. ಫೈನಲಿ ಒಂದು ತಿಂಡಿ ಸಾಕು ಅನ್ಕೊಳ್ತೀನಿ. ಎಸ್ ಸಾಕು. ಲಿಪ್ಸ್ಟಿಕ್ ಪರ್ಪಲ್ದು ಹಾಕೊಳ್ತೀನಿ. ಪರ್ಪಲ್ ಯಾವ ಶೇಡ್ ಅಂತ ಗೊತ್ತಿಲ್ಲ. ಟ್ರೆಜರ್ ಹಂಟ್ ಟೈಮ್ 5 ಅಂತೆ. ಕರೆಕ್ಟಾಗಿ ಡ್ರೆಸ್ಸಿಗೆ ಮ್ಯಾಚ್ ಆಗ್ತಿದೆ. ಡನ್. ಎಸ್ ರೆಡಿ ಆಯ್ತು. ಈಗ ಏನು ಹಚ್ಕೋಬೇಕು, ಬೇರೆ ಏನು ಬೇಡ ಅಂತ ಅನ್ಕೊಳ್ತೀನಿ. ಇಲ್ಲಿ ನಾನು ಐಬ್ರೋಸ್ ಕೂಡ ಶೇಪ್ ಮಾಡಿಸೋದಿಲ್ಲ. ನಾನೇನು ಅನ್ಕೊಳ್ತಾ ಇದ್ದೀನಿ ಅಂದರೆ, ಇದೇ ಲಿಪ್ಸ್ಟಿಕ್ನ ಆಸ್ ಎ ಐ ಶೇಡೋ ಆಗಿ ಸ್ವಲ್ಪ ಅಪ್ಲೈ ಮಾಡೋಣ ಅಂತ. ನೋಡಿ, ಡನ್. ಬನ್ನಿ ಹೊರಡೋಣ. ಇನ್ ಕೇಸ್ ನೀವೇನಾದ್ರೂ ಪರ್ಚೇಸ್ ಮಾಡ್ತೀನಿ ಅಂದ್ರೆ ಕ್ರಿಸ್ಮಸ್ ಸೇಲ್ ನಡೀತಿದೆ. 16ನೇ ತಾರೀಕಿಂದ 20ನೇ ತಾರೀಕುವರೆಗೂ ಕೂಡ ಸೇಲ್ ನಡೀತಿರುತ್ತೆ. ಸೊ ಅಪ್ ಟು ನಿಮ್ಗೆ 60% ಆಫ್ ಪ್ಲಸ್ 10% ಎಕ್ಸ್ಟ್ರಾ ಡಿಸ್ಕೌಂಟ್ ಇರುತ್ತೆ. ಗೆಟ್ 100 ಅಂತ ಟೈಪ್ ಮಾಡಿ ನಿಮ್ಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಎಸ್, ಬನ್ನಿ ಹೊರಡೋಣ. ಇದು ಆಕ್ಚುಲಿ ನನ್ನ ಫೇವ್ರೆಟ್ ಗಾಗಲ್. ಐ ಥಿಂಕ್ ಇದು ಸಿಕ್ಕಾಪಟ್ಟೆ ಕಾಸ್ಟ್ಲಿ, 3000 ಚಿಲ್ಲರೆ ಅಂತ ಅನ್ಕೊಳ್ತೀನಿ. ನನಗೆ ತುಂಬಾ ಇಷ್ಟ. ಇದರಲ್ಲಿ ನೀವು ಸ್ಟೋನ್ ನೋಡಿರ್ಬೋದು ಎಷ್ಟು ಚೆನ್ನಾಗಿದೆ. 5 years ಆಯ್ತು, ಇವನ್ ಸ್ಟೋನ್ ಕೂಡ ಬಿದ್ದಿಲ್ಲ. ತುಂಬಾ ಚೆನ್ನಾಗಿದೆ, ನನಗೆ ಸಖತ್ ಇಷ್ಟ ಈ ಗಾಗಲ್. ನೋಡಿ ಎಲ್ಲ ಚಿನ್ನ. ಪಾಪ ನೀವು ಹಾಕೊಂಡು ಬನ್ನಿ ಪಾಪ ಗಾಗಲ್ಸ್. ಇಲ್ಲ ಸರ್, ಕೈಯಲ್ಲಿ ಇಟ್ಕೊಂಡು ಹೋದ್ರಲ್ಲಪ್ಪ. ಎಸ್, ಈಗ ಹೊರಟಿದ್ದೀವಿ. ನಂದು N95 ಮಾಸ್ಕ್, ಸುನಿಮದು ನಾರ್ಮಲ್ ಮಾಸ್ಕ್. ಇದು ದೀಕ್ಷಿತನ್ಗೆ ಚಳಿ ಆಗುತ್ತೆ ಅಂತ ಹೇಳಿ ಜರ್ಕಿನೆಲ್ಲ ಎತ್ಕೊಂಡಿದ್ದೀವಿ ಈಗ ಆಲ್ರೆಡಿ.
ಓಹೋ ಹೀರೋ ಬಂದನು ಕಥೆಯಲ್ಲಿ. ಸಚಿನ್ ನಿನ್ ಶೂಸ್ ಅಲ್ಲಿ ಶೂಸ್ ಇಂದ ಬರ್ತೀಯಾ? ಹಾ ಸರಿ ಚಪ್ಪಲ ನಿನ್ ಚಿಕ್ಕಿ ಕೊಡ್ಸಿತ್ತು ಪ್ಲೀಸ್. ಬನ್ನಿ ಈಗ ಹೊರಡೋಣ. ಶೂಗಳು ಎತ್ಕೊಳ್ಳೋ ಅವ್ನು ಕೂಡ ಅಂತೆ ಯಾವ ಸೈಡ್ ಇಲ್ಲೇ ಕುತ್ಕೊಂಡು ಮೇಕಪ್ ಮಾಡ್ಕೊಂಡಿದ್ದು ಉಷಾ ಮನೆ. ಹ್ಞೂ ಸರ್, ಕಾಲು ಎಲ್ಲ ಆಚೆ ಇಟ್ಕೋತೀವಿ ಇವಾಗ, ಒಳಗಿಡೋದೇ ಇಲ್ಲ. ತೀಟ್ಲು ಸುಬ್ಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಬಾ. ಮಾತ್ರ ಹೌದು, ಅವ್ನು ಸಖತ್ ಸಿಂಪಲ್. ಪ್ರತಿ ವರ್ಷ ಮರಿ ಕೂತಿದ್ದು ನಾವು ಅಂದ್ರೆ ದೇವ್ರ ಸೇವೆ ಮಾಡ್ತೀವಿ ಪ್ರತಿ ವರ್ಷ. ಹೆಂಗಂದ್ರೆ ಹಂಗೆ ಜನಗಳು ಗುಣ ಹಾಕ್ಬೇಕು ಅಂತ. ಬಾಯ್ 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 ಉಷಾ. ಎಸ್ ಈಗ ಹೊರಟ್ವಿ. ಮಮ್ಮಿ ಡ್ಯಾಡಿಗೆ ರೆಡಿಯಾಗಿ ಅಂತ ಹೇಳಿದ್ದೀನಿ. ಮಮ್ಮಿ ಬರೋ ಡೌಟು, ಬಟ್ ಹೇಳಿದ್ದೀನಿ ನೋಡೋಣ ಏನು ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿಂದ ಕನಕಪುರ ಹೋಗ್ಬೇಕು. ಕನಕಪುರದಿಂದ ನಂತರ ಅಲ್ಲಿ ಒಂದು ಹಳ್ಳಿ ಆಮೆಗುಂದಿ ಅಂತ ಒಂದು ಪ್ಲೇಸ್, ರೆಸಾರ್ಟ್ ಹೆಸರು. ಅಲ್ಲಿ ಎಲ್ಲ ಆಟ ಆಡೋಕ್ಕೂ ಕೂಡ ಇದೆ. ಏನಕ್ಕೆ ನಾನು ಅಲ್ಲಿ ಚೂಸ್ ಮಾಡಿದ್ದು ಅಂದರೆ, ಸ್ವಲ್ಪ ಸಿಟಿಯಿಂದ ಹೊರಗಡೆ ಇದ್ದರೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಈಗಿರೋ ಸಿಚುವೇಶನಲ್ಲಿ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಅಂತೆಲ್ಲ ಬೇಜಾರು ಮಾಡ್ಕೊಳ್ತಾರೆ. ಬಟ್ ಅದೇ ರೆಸಾರ್ಟ್ಗಳಿಗಾದರೆ ಎಂಥ ಜನ ಜಾಸ್ತಿನೂ ಇರಲ್ಲ, ಮತ್ತು ಪ್ರಕೃತಿ ಮಡಿಲಲ್ಲಿರ್ತೀವಿ. ಮತ್ತು ಮಕ್ಕಳಿಗೆ ಮೇನ್ ಖುಷಿ ಆಗುತ್ತಪ್ಪ. ಯಾಕಪ್ಪ ಅಂದರೆ ದೀಕ್ಷಿತನಿಗೆ ಎಲ್ಲೂ ಕರ್ಕೊಂಡೋಗಿಲ್ಲ ಹಾಲಿಡೇಸಲ್ಲಿ. ಅಜ್ಜಿ ಮನೆ, ಅದು 3 ತಿಂಗಳು ಅಜ್ಜಿ ಮನೆಗೂ ಹೋಗಿರಲಿಲ್ಲ ದೀಕ್ಷಿತ ಅಂತೂ. ಸ್ಟಾರ್ಟಿಂಗ್ ಇದು ಬಂತಲ್ಲ, ಕೊರೋನಾ ಬಂತಲ್ಲ, ಅವಾಗ ಲಾಕ್ಡೌನ್ ಆದಾಗ. ಈಗ ಪಾಪ ಎಲ್ಲ ಕಡೆ ಹೋಗ್ತಾ ಇರೋದು ಅವಳು ಅಜ್ಜಿ ಮನೆಗೆ ಮತ್ತೆ ನಮ್ಮ ಮನೆಗೆ, ಇಷ್ಟೇ, ಎಲ್ಲೂ ಹೋಗ್ತಾ ಇಲ್ಲ. ಮತ್ತೆ ನಮ್ಮ ಊರಿಗೆ ಹತ್ರ. ಇನ್ ಕೇಸ್ ಲೇಟ್ ಆಯ್ತು ಅಂದ್ರೆ ರಾಮನಗರದಲ್ಲೇ ಉಳ್ಕೋಬಹುದು ನಾನು. ಸೊ ಅದು ಇನ್ನೂ ಒಂದು ಬೆನಿಫಿಟ್ ಅಂತಾನೆ ಹೇಳ್ಬೋದು. ಯಾಕೆ ಅತ್ತೆ ಮಾವ ಬರ್ತಿಲ್ಲ ಅಂತ ನೀವು ಕೇಳ್ಬೋದು. ಅತ್ತೆ ಮಾವ ಯಾಕಂದ್ರೆ ನೋರ್ಗೇತಿ ಮಕ್ಕಳನ್ನ ನೋಡ್ಕೊಬೇಕು. ಮತ್ತೆ ಅಟ್ ದ ಸೇಮ್ ಟೈಮ್ ನಮ್ಮ ಬಾವನ ಮಕ್ಳಿಗೂ ಕೂಡ ಹೇಳಿದ್ವಿ ಎಕ್ಸಾಮ್ ಇದೆ ಅಂತ ಹೇಳಿ, ನೆಕ್ಸ್ಟ್ ಸತಿ ಹೋಗಿರಂತೆ ಬಿಡಿ ಅಂದ್ರು. ಎಸ್, ಕೊನೆಗೆ ನಾವೇ ಹೋಗೋಣ ಅಂತೇಳಿ ನಾನು, ಸುನಿಮಾ ಮತ್ತೆ ದೀಕ್ಷಿತ ಹೊರಟ್ವಿ. ಆಮೇಲೆ ಡ್ಯಾಡಿ ಸಚಿತ್ ನೋಡ್ಕೊಳಕಂತೂ ನಮ್ಮಪ್ಪ ಎಲ್ಲಾದ್ರೂ ಬಂದೇ ಬರ್ತಾರೆ. ನನ್ನ ಮೊಮ್ಮಕ್ಕಳು ನನ್ನ ಕಣ್ಮುಂದೆ ಇರಬೇಕು ಅಂತ. ಯಾಕಂದ್ರೆ ನಾವು ವಿಡಿಯೋ ಮಾಡ್ಕೊಂಡಿರ್ತೀವಿ, ಮಕ್ಕಳ ಮೇಲೆ ನಿಗಾ ಇರಲ್ಲ ನಿಮಗೆ ಅಂತ ಬೈತಾರೆ. ಯಾಕಂದ್ರೆ ನಮ್ಮಪ್ಪ ತುಂಬಾ ಕೇರ್ ತಗೊಳ್ತಾರೆ. ಮಕ್ಕಳು ಮೊಮ್ಮಕ್ಕಳು ಅಂದ್ರೆ ನನ್ನ ಮಕ್ಕಳು ಅಂತಾನೆ ಅಲ್ಲ, 3 ಜನ 4 ಜನ ಮಕ್ಕಳುಗಳನ್ನೂ ಕೂಡ ಹಂಗೆ ನೋಡ್ಕೊಳ್ತಾರೆ ನಮ್ಮಪ್ಪ. ಬಟ್ ಅಪ್ಪನಿಗೆ ನನ್ನ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ, ನನ್ನ ಮಗಳ ಮೇಲೆ ಜಾಸ್ತಿ ಲವ್. ಈಗ ಎಸ್, ಕೊನೆಗೆ ಆಕ್ಚುಲಿ ಒಬ್ರು ವಿವರ್ನ 1 ಪೇರ್ನ ಕರೆಯೋಣ ಅಂತ ಅನ್ಕೊಂಡ್ವಿ. ಈಗ ಓವರ್ ಆಲ್ ಟೋಟಲ್ 7 ಜನ ಬರ್ತಿದ್ದಾರೆ. ಹಂಗ್ ಬರ್ತೀವಿ ಅಂತ ಹೇಳಿದ್ದಾರೆ. ಎಷ್ಟು ಜನ ಬರ್ತಾರೋ ಅದು ಕೂಡ ಗೊತ್ತಿಲ್ಲ ನನಗೆ ಕರೆಕ್ಟಾಗಿ. 7 ಜನ ಬರ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಮಾಡೋಣ ಬನ್ನಿ. ಈಗ ಆಲ್ರೆಡಿ ನೋಡಿದ್ರಿ ಅಲ್ವಾ, ಎಲ್ಲರಿಗೂ ಕೂಡ ಗಿಫ್ಟನ್ನು ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಇಬ್ರಿಗೆ ಅಂತ ಪ್ಯಾಕ್ ಮಾಡಿದ್ದೆ, ಈಗ ಇನ್ನೊಬ್ರಿಗೆ ಎಲ್ಲರಿಗೂ ಸೇರಿಸಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ನೋಡೋಣ ಏನೇನಾಗುತ್ತೋ. ಯಾಕೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿದೆ. 5 ನಿಮಿಷದಿಂದ ಇಲ್ಲೇ ಇದ್ದೀವಿ. ಲಾರಿ ಅಡ್ಡ ನಿಂತ್ಕೊಂಡ್ಬಿಟ್ಟಿದೆ. ಕೆಟ್ಟೋಗಿ ಅಂತ ಅಂದ್ಕೊಳ್ತೀನಿ. 5 ಮಿನಿಟ್ಸಿಂದ ನಿಂತಿದ್ದೀವಿ. ಈ ಕಡೆ ಇದ್ದವರೆಲ್ಲ ಸೈಡಿಂದ ತೊಗೊಂಡು ಹೋಗ್ತಿದ್ದಾರೆ. ಬಟ್ ಕಾರ್ ಹೋಗೋಕ್ಕಾಗಲ್ಲ. ಸೊ ಅದೊಂದು ನೋಡ್ಬೇಕು ಏನಾಗುತ್ತೆ. ಚಿಕ್ಕ ಗಾಡಿಗಳೆಲ್ಲ ಹೊಟ್ಟೋಗ್ತಾರೆ, ಕಾರ್ಗಳು ಹೋಗೋಕ್ಕಾಗಲ್ಲ. ನೀನು ಡ್ರೈವ್ ಟಿಕೆಟ್ ಹೋಗ್ಬೇಕು. ನಾನು ಬಂದ ತಕ್ಷಣ ಓಡ್ ಬಂದು ಮಾತಾಡ್ಸೋದು. ಯಾವಣ ಮರಿ ನನ್ನ ಮಗ ಅಲ್ವಾ? ಈಗ ನೀನು ಬತ್ತೀಯಾ? ಬರ್ಬೇಕಾ? ಎಸ್, ಭಯನೇ ಆಗೋಯ್ತಾ ನಿಂಗೆ? ಚಿನ್ನ ಹಾಯ್ ಮಾಡಿ ಎಲ್ಲರಿಗೂ. ಫುಲ್ಲು ಹನುಮಾಮ್ ನಾನು ಬರ್ಬೇಕು ಅಂತಿದ್ದಾನೆ.
ಎಸ್, ಈಗ ಆಮೆಗುಂದಿ ರೆಸಾರ್ಟ್ ಸ್ಟ್ರೈಟ್ ಹೋಗ್ಬೇಕು. ಲೆಫ್ಟ್ ಟರ್ನ್ ಆಗಿ ಸ್ಟ್ರೈಟ್ ಒಂದೇ ರೋಡು. Then your destination will be on the right. ಎಸ್, ನಾವು ಮ್ಯಾಪ್ ಹಾಕೊಂಡು ಬಂದಿದ್ದೀವಿ. ಇನ್ ಕೇಸ್ ನೀವೇನಾದರೂ ಬರಬೇಕು ಅಂದರೆ ಮ್ಯಾಪ್ ಹಾಕೊಂಡು ಬರಬಹುದು. ಆಕ್ಚುಲಿ ಇದು ಸೆಕೆಂಡ್ ಗೇಟ್ ಅಂತೆ. ಇಲ್ಲಿ ಎಂಟ್ರೆನ್ಸ್ ಬಂದು ಆ ಕಡೆ ಇಲ್ಲ ಅಂತೆ. ನಾವು ಆಕ್ಚುಲಿ ಇಲ್ಲಿ ಅಂತ ಹಾಗೆ ಸ್ವಲ್ಪ ಮುಂದೆ ಹೋಗಿ ರೈಟ್ ಇದೆ ನೋಡಿ. ರೈಟ್ ತಿರ್ಕೊಂಡು ಸುಮಾರು ಒಂದು 20 ಹೆಜ್ಜೆ ಅಂತ ಅನ್ಕೊಂಡು, ತುಂಬ ಏನು ಜಾಸ್ತಿ ದೂರನೂ ಇಲ್ಲ. ಒಂದು 20 ಹೆಜ್ಜೆಷ್ಟು ಮುಂದೆ ಬಂದರೆ ಒಂದು 100 ಮೀಟ್ರ್, ಡ್ಯಾಡಿ ಹೇಳ್ತಿದ್ದಾರೆ 100 ಮೀಟ್ರ್ ಅಂತೆ. 100 ಮೀಟ್ರ್ ಹತ್ರ ಹೋದರೆ ಸಿಕ್ತು. ಎಸ್, ಇದೆ ಆಮೆಗುಂದಿ ರೆಸಾರ್ಟ್. ಬನ್ನಿ ಒಳಗೆ ಹೋಗೋಣ. ಫೈನಲಿ ವಿ ರೀಚ್ ದ ಆಮೆಗುಂದಿ ರೆಸಾರ್ಟ್. Your destination is on the right. ಎಸ್ ಸ್ನೇಹಿತರೆ, ಈಗ ಬಂದಿದ್ದೀವಿ ರೆಸಾರ್ಟ್ಗೆ. ಸೊ ನಾಳೆ ಸಿಗ್ತೀನಿ ನನ್ನ ವ್ಯೂವರ್ಸ್ ಜೊತೆ. ಎಲ್ಲರೂ ಕೂಡ ನಾಳೆ ಬರ್ತಿದ್ದಾರೆ. ಸೊ ವೆಯ್ಟ್ ಮಾಡ್ತೀರಿ. ಸೊ ನಾಳೆ ಏನಾಗುತ್ತೆ ಅಂತ ಕುತೂಹಲದಿಂದ ಕಾಯ್ತೀರಿ. ಬಾಯ್.